ಇಂದಿನ ಯೂಟ್ಯೂಬ್ ಯುಗದಲ್ಲಿ ಸೆಲೆಬ್ರಿಟಿಗಳು ಐಷಾರಾಮಿ ಜೀವನ ನಡೆಸುತ್ತಾ ಗಮನ ಹರಿಸ್ತಾರೆ. ಆದರೆ ಮೈಸೂರಿನ ಖ್ಯಾತ ಯೂಟ್ಯೂಬರ್ ರಮ್ಯಾ ಕುಮಾರಿ ಮಾತ್ರ ತಮ್ಮ ಗಳಿಕೆಯನ್ನ ಸಮಾಜ ಸೇವೆಗೆ ಮೀಸಲಿಡುವ ಮೂಲಕ ಎಲ್ಲರಿಗೂ ಅಚ್ಚರಿ ಮತ್ತು ಪ್ರೇರಣೆಯನ್ನ ನೀಡಿದ್ದಾರೆ. ತಮ್ಮ ರಮ್ಯಾ ಜಗತ್ತು ಚಾನಲ್ ಮೂಲಕ 5 ಲಕ್ಷಕ್ಕೂ ಹೆಚ್ಚು ಜನರ ಮನ ಗೆದ್ದಿರುವ ಇವರು ಈಗ ಕೋಟೆಹುಂಡಿ ಗ್ರಾಮದ ಸರ್ಕಾರಿ ಶಾಲೆಯ ಚಿತ್ರಣವನ್ನೇ ಬದಲಿಸಿ ಬಿಟ್ಟಿದ್ದಾರೆ. ಒಂದು ಕಾಲದಲ್ಲಿ ಮೂಲಸೌಕರ್ಯದ ಕೊರತೆಯಿಂದಾಗಿ ಮುಚ್ಚುವ ಹಂತದಲ್ಲಿದ್ದ ಕೋಟೆಹುಂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇವತ್ತು ರಮ್ಯಾ ಕುಮಾರಿ ಅವರ ಕೈಚಳಕದಿಂದಾಗಿ ಹೊಸ ಅವತಾರ ತಾಳಿದೆ. ಅವರು ಈ ಶಾಲೆಯನ್ನ ದತ್ತು ಪಡೆದು ಬರೋಬ್ಬರಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಪರಿಣಾಮ ಶಾಲೆಯಲ್ಲಿ ಹೊಸ ಚೈತನ್ಯ ಮೂಡಿತು. 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಈ ಶಾಲೆ ಈಗ ನಗರದ ಖಾಸಗಿ ಶಾಲೆಗಳಿಗೂ ಸವಾಲು ಹಾಕುವ ಮಟ್ಟಕ್ಕೆ ಬೆಳೆದಿದೆ. ಶಾಲೆಯಲ್ಲಿ ಸುಸಜ್ಜಿತ ಹೂದೋಟ, ಮಕ್ಕಳ ಆಟದ ಮೈದಾನ, ಅತ್ಯಾಧುನಿಕ ಗ್ರಂಥಾಲಯ, ಹೆಚ್ಚುವರಿ ತರಗತಿ ಕೊಠಡಿ ಮತ್ತು ಕಂಪ್ಯೂಟರ್ ಕೇಂದ್ರಗಳನ್ನು ನಿರ್ಮಿಸಲಾಗಿದೆ. ಬರೀ ಕಟ್ಟಡ ಮಾತ್ರ ಅಲ್ಲ, ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡೋಕೆ ಇಂಗ್ಲಿಷ್, ಕಂಪ್ಯೂಟರ್, ದೈಹಿಕ ಶಿಕ್ಷಣ ಹಾಗೂ ಯೋಗ ಶಿಕ್ಷಕರನ್ನ ನೇಮಕ ಮಾಡಲಾಗಿದೆ. ವಿಶೇಷ ಅಂದರೆ ಮುಂದಿನ 4 ವರ್ಷಗಳ ಕಾಲ ಈ ಶಿಕ್ಷಕರ ವೇತನದ ಹೊಣೆಯನ್ನ ಸ್ವತಃ ರಮ್ಯಾ ಕುಮಾರಿ ಅವರೇ ಹೊತ್ತಿದ್ದಾರೆ. ಯಶಸ್ಸು ಅಂದರೆ ಬರೀ ಹಣ ಗಳಿಸುವುದಲ್ಲ, ಸಮಾಜಕ್ಕೆ ಏನಾದರೂ ಮರಳಿ ನೀಡುವುದು ಎಂಬುದನ್ನು ಅವರು ಕಾರ್ಯರೂಪಕ್ಕೆ ತಂದಿದ್ದಾರೆ. ಯೂಟ್ಯೂಬ್ ಮೂಲಕ ಬಂದ ಆದಾಯವನ್ನ ಶಿಕ್ಷಣಕ್ಕಾಗಿ ವಿನಿಯೋಗಿಸುತ್ತಿರುವ ಇವರ ಈ ಹೆಜ್ಜೆ ಸರ್ಕಾರಿ ಶಾಲೆಗಳ ಬಗ್ಗೆ ಜನರಿಗಿರುವ ತಪ್ಪು ಕಲ್ಪನೆಯನ್ನ ಹೊಡೆದೋಡಿಸಿದೆ. ಒಬ್ಬ ಯೂಟ್ಯೂಬರ್ ಸಮಾಜದಲ್ಲಿ ಇಂತಹ ದೊಡ್ಡ ಬದಲಾವಣೆಯನ್ನ ತರಬಲ್ಲರು ಅನ್ನೋದಕ್ಕೆ ರಮ್ಯಾ ಕುಮಾರಿ ನೈಜ ಉದಾಹರಣೆಯಾಗಿ ನಿಲ್ತಾರೆ. ಅವರ ಈ ಸಮಾಜಮುಖಿ ಕಾರ್ಯಕ್ಕೆ ನಾಡಿನಾದ್ಯಂತ ಪ್ರಶಂಸನೆಯ ಮಹಾಪೂರವೇ ಹರಿದು ಬರ್ತಾ ಇದೆ. ಯೂಟ್ಯೂಬರ್ಗಳು ಅಂದರೆ ಬರೀ ದುಡ್ಡು ಮಾಡೋದಲ್ಲ, ಇನ್ಫ್ಲೂಯೆನ್ಸರ್ಗಳು ಅಂತ ಹೇಳಿದ್ರೆ ಬರೀ ಇನ್ಫ್ಲೂಯೆನ್ಸ್ ಮಾತ್ರ ಮಾಡೋದಲ್ಲ ಅನ್ನೋದನ್ನು ರಮ್ಯಾ ಅವರು ತೋರಿಸಿಕೊಟ್ಟಿದ್ದಾರೆ. ಇವರ ಈ ಸಾಧನೆಗೆ, ಇವರ ಈ ಮಾದರಿ ಕಾರ್ಯಕ್ಕೆ ಎಲ್ಲರೂ ಸಲಾಂ ಹೇಳಲೇಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.